ಓಕೆ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು SSLC ವಿದ್ಯಾರ್ಥಿಗಳಿಗಾಗಿ 2023-24ನೇ ಸಾಲಿಗಾಗಿ ನೀಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ಬಿಡಿಸ್ಕೊಂಡು ಬರ್ತಿದ್ವಿ. ಇಲ್ಲಿವರೆಗೂ ಕೂಡ ನಾವು 2023-24ನೇ ಸಾಲಿನ SSLC ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ 36 ಪ್ರಶ್ನೆಗಳಿಗೆ ನಾವು ಉತ್ತರಿಸಿದ್ದೀವಿ. ಸ್ನೇಹಿತರೆ, 4 ಅಂಕದ ಕೊನೆಯ ಪ್ರಶ್ನೆ ಅದು ಒಂದು ಪ್ರಮೇಯಕ್ಕೆ ಸಂಬಂಧಪಟ್ಟದ್ದಾದ. ಆ ಪ್ರಮೇಯ ಯಾವುದು ಅಂತಂದ್ರೆ ಥೇಲ್ಸ್ ಪ್ರಮೇಯ, ಅಥವಾ ಅದಕ್ಕೆ ನಾವು ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕೂಡ ಕರಿತೀವಿ. ಆ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ ಪ್ರಮೇಯನ ನಾವು ತಾರ್ಕಿಕವಾಗಿ ಹೇಗೆ ಸಾಧಿಸಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅವರು ಅದರಲ್ಲಿ ಏನು ಹೇಳ್ಯಾರ, ಪ್ರಶ್ನೆ ಕೇಳ್ಯಾರ, ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ ಪ್ರಮೇಯವನ್ನ ತಾರ್ಕಿಕವಾಗಿ ಸಾಧಿಸಿ ಅಂತ ಹೇಳಿದ್ದಾರೆ. ಓಕೆ, ಹಂಗಾರೆ ತಾರ್ಕಿಕವಾಗಿ ಹೇಗೆ ಸಾಧಿಸ್ಬೇಕು ನಾವು ಅನ್ನೋದನ್ನ ನಾವು ಹಂತ ಹಂತವಾಗಿ ನೋಡ್ಕೊಂಡು ಬರೋಣ. ಇಲ್ಲಿ ಪ್ರತಿಯೊಂದು ಹಂತಕ್ಕೂ ಕೂಡ ಅಂಕಗಳ ನಿಗದಿಪಡಿಸಿದಂತ ಅಂಕಗಳಿರ್ತಾವೆ. ಹಾಗಾಗಿ ಆ ಅಂಕಗಳನ್ನ ಗಣನೆ ತೆಗೆದುಕೊಂಡು ಹಂತಗಳನ್ನ ನಾವು ಅನುಸರಿಸಬೇಕು. ನಾವು ನೇರವಾಗಿ ಹಚ್ಚೋದ್ರಿಂದ ಪ್ರಮೇಯಗಳನ್ನ ನಾವು ಆ ಹಂತಕ್ಕಿರುವಂತ ಅಂಕಗಳನ್ನ ಕಳ್ಕೊಳ್ತೀವಿ. ಹಾಗಾಗಿ ಹಂತಗಳನ್ನು ಹೇಗೆ ಫಾಲೋ ಮಾಡಬೇಕು ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಬನ್ನಿ, ಹಂಗಾರೆ ಥೇಲ್ಸ್ ನ ಪ್ರಮೇಯದ ನಿರೂಪಣೆ ಏನೈತಿ ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ತ್ರಿಭುಜದ 2 ಬಾಹುಗಳನ್ನ 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ, ಇದು 2 ಬಾಹುಗಳನ್ನ ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ, ಈ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಅಂದ್ರೆ ಈ ರೇಖೆಯು ಉಳಿದೆರಡ ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಉಳಿದೆರಡ ಬಾಹುಗಳನ್ನು ಅಂತ ಏನೈತಲ್ಲ, ಇದನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತವೆ. ಅಂದ್ರೆ ಅದರ್ಥ AD by BD is equal to AE by CE ಅಂತ ಅರ್ಥ. ಇದನ್ನ ನಾವು ಸಾಧಿಸಬೇಕಾಗೈತಿ. ಓಕೆ, ಹಂಗ ನಾವು ಹಂತಗಳನ್ನ ಅನುಸರಿಸೋಣ. ಕೊಟ್ಟಂತ ದತ್ತಗಳು ಏನದವು ಅಂತ ನಾವು ಅಲ್ಲಿ ಬರ್ಕೊಳ್ಳೋಣ. ದತ್ತ ಏನ್ ಕೊಟ್ಟಾರ ಅಂತ ನಮ್ಗೆ ಗೊತ್ತೈತಿ. ಓಕೆ, ಹಂಗಾರೆ ಏನದು, ABC ತ್ರಿಭುಜದೊಳಗ ಏನೇನೈತಿ, ABC ತ್ರಿಭುಜ ABC ಯಲ್ಲಿ ಏನೈತ್ರಿ, BC ಸಮಾಂತರ DE ಅಂತ ಐತಿ. ಇಷ್ಟ ಐತದ ಕೊಟ್ಟಿರೋದು. ಬಟ್ ನಾವು ಏನ್ ಮಾಡ್ಬೇಕಾಗೈತಿ, ಮುಂದೆ ಕೆಲವೊಂದು ರಚನೆಗಳನ್ನ ಮಾಡ್ಬೇಕಾಗೈತಿ. ಕೊಟ್ಟಂತ ದತ್ತಾಂಶ ಇದು, ಇದ್ರೊಳಗ ಇದಕ್ಕಿದು ಸಮಾಂತರ ಆಗೈತಿ ಅಂತ. ಸಾಧನೀಯ ಏನು, ಸಾಧನೀಯ ಇಲ್ಲಿ ಪ್ರತಿ ಹಂತಕ್ಕೂ ಕೂಡ ಒಂದು ನಿಗದಿಪಡಿಸಿದಂತ ಅಂಕಗಳಿರ್ತಾವ, ನಿರ್ದಿಷ್ಟ ಅಂಕಗಳಿರ್ತಾವ. ಸಾಧನೀಯ ಅಂತ ಅಂದ್ರೆ ಏನು, ಒಂದು ಪ್ರಮೇಯವನ್ನ ನಾವು ತಾರ್ಕಿಕವಾಗಿ ಸಾಧಿಸುವಾಗ ಅಲ್ಲಿ ಅನುಸರಿಸುವಂತ ಸ್ಟೆಪ್ಗಳಿಗೆ ಕೂಡ ಅಂಕಗಳಿರ್ತಾವು. ನೋಡ್ರಿ, ಇಲ್ಲಿ ಚಿತ್ರ ತೆಗೆದು ದತ್ತ ಹಚ್ಚಿದ್ರೆ ಅರ್ಧ ಅಂಕ, 4 ಅಂಕಕ್ಕೆ ಕೇಳಿದಾಗ ಸ್ವಲ್ಪ ಬೇರೆ ಇರ್ತೈತಿ, 5 ಅಂಕ ಕೇಳಿದಾಗ ಬೇರೆ ಇರ್ತೈತಿ. 5 ಅಂಕಕ್ಕೆ ಕೇಳಿದಾಗ ಚಿತ್ರಕ್ಕರ್ಧ, ದತ್ತಕ್ಕರ್ಧ, ಸಾಧನೆಯಗರ್ಧ, ರಚನೆಗರ್ಧ ಎರಡಾಯ್ತು. ಉಳಿದ ಆ ರಚನೆಯ ಸ್ಟೆಪ್ ನಲ್ಲಿ 2.5 ಅಂಕ. ನೆಕ್ಸ್ಟ್ ಲಾಸ್ಟ್ ಕೊನೆಗೆ ಕನ್ಕ್ಲೂಷನ್ ಮಾಡಕ್ ಅರ್ಧ ಅಂಕ. ಒಟ್ಟು 5 ಅಂಕಗಳಿರ್ತವೆ. 4 ಅಂಕಗಳು ಬಂದಾಗ ಚಿತ್ರದತ್ತ ಸೇರಿ ಅರ್ಧ ಅಂಕ, ಸಾಧನೆಯ ಅರ್ಧ, ರಚನೆ ಅರ್ಧ, ಅದೆಲ್ಲ ಸಾಧಿಸ್ಲಿಕ್ಕೆ ಸಾಧನೆ ಒಳಗೆ 2 ಅಂಕ, ಕೊನೆಗೆ ಕನ್ಕ್ಲೂಷನ್ ಬರ್ಲಿಕ್ಕೆ ಅರ್ಧ ಮಾರ್ಕ್ಸ್. ಒಟ್ಟು 4 ಅಂಕಗಳು ಹೀಗೆ ನಿಗದಿರ್ತಾವೆ. ಓಕೆ, ಹಂಗಾರೆ ಸಾಧನೆಯ ನಾವ್ ಏನ್ ಮಾಡ್ಬೇಕಾಗೈತಿ ಅಂತಂದ್ರೆ, ಏನ್ ಮಾಡ್ಬೇಕಾಗೈತಿ ನೋಡ್ರಿ, ಇಲ್ಲಿ ನೋಡ್ರಿ, ಏನು ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತವೆ. ಅಂದ್ರ AD by BD is equal to AE by CE ಅಂತ ನಾವು ಸಾಧಿಸಬೇಕಾಗೈತಿ. ಹೌದಾ, ಇದು ಸಾಧನೀಯ ಅಂತ. ಇನ್ನು ಮುಂದೆ ನಾವು ಆ ಸಾಧನೆ ಮಾಡ್ಕೊಳ್ಳಿಕ್ಕೆ ಕೆಲವೊಂದಿಷ್ಟು ರಚನೆಗಳನ್ನ ಮಾಡ್ಕೊಳ್ಬೇಕಾಗೈತಿ. ನಾ ರಚನೆ ಮೊದಲೇ ಮಾಡ್ಕೊಂಡ್ಬಿಟ್ಟಿದೀನಿ. ಚಿತ್ರದೊಳಗ ರಚನೆಗಳನ್ನ ಡಾಟ್ ಲೈನ್ ಇಟ್ಟಿದ್ವು, ಎಲ್ಲವೂ ಕೂಡ ರಚನೆಗಳು. ಏನೇನ್ ರಚನೆ ಮಾಡ್ಕೊಂಡಿದೀನಿ ಅಂದ್ರ, ಇಲ್ಲಿ ನೋಡ್ರಲೆ, AB ಲಂಬ EM, AB ಲಂಬ EM ಮತ್ತು AC ಲಂಬ DN, AC ಲಂಬ DN, AC ಗೆ DN ಅನ್ನುವಂತ ಲಂಬವನ್ನ ರಚನೆ ಮಾಡಿದೀವಿ. ಮತ್ತು BE ಮತ್ತು CD ಯನ್ನು ಸೇರಿಸಿದೆ.
ಸೇರಿಸಿದೆ. ನೋಡ್ಲೆ ಬಿಇ ಮತ್ತು ಡಿ ಅನ್ನು ಸೇರಿಸೈತಿ. ಇದು ಇಷ್ಟು ರಚನೆ ನೋಡ್ರಿ. ಇಷ್ಟಕ್ಕೆ ನಮ್ಗೆ ಹೆಚ್ಚು ಕಡಿಮೆ ಒಂದೂವರೆ ಅಂಕಗಳು ಸಿಕ್ಬಿಡ್ತಾವೆ ಇಷ್ಟೇ ಬರೆದ್ರೆ. ಮುಂದೆ ಸಾಧನೆ ಮಾಡ್ಬೇಕಾಗೈತೆ ನಾವು. ಮೇನ್ ಇಂಪಾರ್ಟೆಂಟ್ ಹಂತ ಇದೆ ಸಾಧನೆ. ಏನ್ ಮಾಡ್ಬೇಕು ಸಾಧನೆ? ಇರುವ ದತ್ತಾಂಶಗಳನ್ನ ತಕೊಂಡು ನಾವು ತಾರ್ಕಿಕವಾಗಿ ಸಾಧಿಸಬೇಕಾಗಿತ್ತು. ಹಾಗಾದ್ರೆ ಮೊದಲ ತ್ರಿಭುಜ ಎಡಿಇ ನಲ್ಲಿ ತ್ರಿಭುಜ ಎಡಿಇ ಮತ್ತು ಬಿಡಿಇ ಎರಡು ತ್ರಿಭುಜವನ್ನು ತಗೊಳ್ಳೋಣ ನಾವು. ಎಡಿಇ ತ್ರಿಭುಜ ಎಡಿಇ ಮತ್ತು ಬಿಡಿಇ ನಲ್ಲಿ ಏನಾಗುತ್ತೆ ನೋಡ್ರಿ. ಎರಡು ಅದರೊಳಗೆ ಏನಾಗುತ್ತೆ, ನಾವು ಮೊದಲ ಅವೆರಡು ತ್ರಿಭುಜಗಳ ವಿಸ್ತೀರ್ಣಗಳನ್ನು ಕಂಡುಕೊಳ್ಳೋಣ. ವಿಸ್ತೀರ್ಣಗಳನ್ನ ಕಂಡುಕೊಳ್ಳೋದ್ರ ಮೂಲಕ ನಾವು ಅವುಗಳನ್ನ ಸಾಧಿಸ್ತಾ ಹೋಗೋಣ ಅಂತ. ಹಾಗಾದ್ರೆ ಎಡಿಇ ವಿಸ್ತೀರ್ಣ ತ್ರಿಭುಜ ಎಡಿಇ ವಿಸ್ತೀರ್ಣ ಈಸ್ ಈಕ್ವಲ್ ಟು ಎಡಿಇ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳ್ರಿ? ಪಾದ ಅಂದ್ರ ಎಡಿ ಆಗುತ್ತೆ, ಲಂಬ ಎತ್ತರ ಅಂದ್ರ ಇಎಂ ಆಗುತ್ತೆ. ಅದಲ್ಲ ಹಂಗಾರ ತ್ರಿಭುಜದ ವಿಸ್ತೀರ್ಣ ಗೊತ್ತೈತಿ, ಹಾಫ್ ಇಂಟು ಬಿ ಎಚ್ ಅಂತ. ಅರ್ಧ ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ ಅಂತ. ಹಂಗಾರ ಅರ್ಧ ಗುಂಡ್ಲೆ ಪಾದ ಏನೈತ್ರಿ? ಎಡಿ ಗುಂಡ್ಲೆ ಎತ್ತರ ಏನೈತ್ರಿ? ಇಎಂ ಅಂತ ಐತಿ. ಓಕೆ, ಹಂಗಾರ ಸೇಮ್ ಅದೇ ತರ ಬಿಡಿಇ ನಲ್ಲಿ ತ್ರಿಭುಜ ಬಿಡಿಇ ನಲ್ಲಿ ಬಿಡಿಯ ವಿಸ್ತೀರ್ಣ ಅರ್ಧ ಗುಂಡ್ಲೆ ಬಿಡಿಇ ಇದರ ವಿಸ್ತೀರ್ಣ ತಗೊಂಡ್ರ ಏನಾಗುತ್ತೆ ಹೇಳ್ರಿ? ಬಿಡಿ ಪಾದ ಆಗತ್ತ, ಬಿಡಿ ಪಾದ ಗುಂಡ್ಲೆ ಈ ತ್ರಿಭುಜದ ಎತ್ತರ ಏನಾಗತ್ತ ಅಂದ್ರೆ ಇಎಂ ಆಗುತ್ತೆ. ಓಕೆ ನೋಡ್ರಿ, ಎರಡು ತ್ರಿಭುಜದ ಎತ್ತರ ಇಎಂ ಆಗ್ತದೆ. ಹಂಗಾರ ಇವೆರಡೂ ತ್ರಿಭುಜಗಳ ವಿಸ್ತೀರ್ಣಗಳನ್ನು ನಾವು ಭಾಗಿಸಿದಾಗ ಏನಾಗುತ್ತೆ ನೋಡ್ರಿ? ತ್ರಿಭುಜ ಎಡಿಇ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಬಿಡಿಇ ವಿಸ್ತೀರ್ಣ ಈಸ್ ಈಕ್ವಲ್ ಟು ಹಾಫ್ ಇಂಟು ಎಡಿ ಇಂಟು ಇಎಂ ಡಿವೈಡೆಡ್ ಬೈ ಹಾಫ್ ಇಂಟು ಬಿಡಿ ಇಂಟು ಇಎಂ. ಎರಡನ್ನು ನಾವು ಭಾಗಿಸಿದಾಗ ಅನುಪಾತಗಳನ್ನ ರೂಪದೊಳಗೆ ನಾವು ತಗೊಂಡಾಗ ಏನಾಗುತ್ತೆ? ಅರ್ಧ ಅರ್ಧ ಕ್ಯಾನ್ಸಲ್. ಓಕೆ, ಇಎಂ ಕ್ಯಾನ್ಸಲ್ ಈಸ್ ಈಕ್ವಲ್ ಟು ಎಡಿ ಬೈ ಬಿಡಿ ಬಂತು. ನಾನು ಸಾಧನೆ ತಗೊಂಡ್ಬರ್ಬೇಕಾಗಿತ್ತಲ್ಲ, ಎಡಿ ಬೈ ಬಿಡಿ ಒಂದು ಹಂತಕ್ಕೆ ಬಂತು. ಈಗ ಸೇಮ್ ಆಸ್ ಪರ್ ಇದನ್ನ ಮತ್ತೇನ್ ತಗೊಳ್ಳೋಣ? ಎಡಿಇ ತ್ರಿಭುಜ ಮತ್ತು ಈಗೇನ್ ತಗೊಳ್ರಿ? ಸಿಡಿಇ. ನೇರವಾಗಿ ತ್ರಿಭುಜ ಏನ್ ಮಾಡ್ತೀನಿ? ಎಡಿಇ ಮತ್ತು ಸಿಡಿಇ ನಲ್ಲಿ ಅದಲ್ಲ ತ್ರಿಭುಜ ಇದರಂತೆ ಎದರಂತೆ? ಈ ತ್ರಿಭುಜದ ವಿಸ್ತೀರ್ಣದಂತೆ ಈ ತ್ರಿಭುಜದ ವಿಸ್ತೀರ್ಣ ಏನಾಗುತ್ತ? ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನಾಗುತ್ತೆ? ಎಡಿ ವಿಸ್ತೀರ್ಣ ಈ ಕಡೆ ಬಂದ್ರೆ ಹಾಫ್ ಇಂಟು ಎಇ ಇಂಟು ಏನಾಗುತ್ತೆ ಲಂಬ ಡಿಎನ್ ಡಿವೈಡೆಡ್ ಬೈ ಸೇಮ್ ಆಸ್ ಪರ್ ಸಿಡಿ ತ್ರಿಭುಜ ಸಿಡಿಇ ವಿಸ್ತೀರ್ಣ ಡಿವೈಡೆಡ್ ಬೈ ಏನಾಗುತ್ತೆ? ಹಾಫ್ ಇಂಟು ಏನಾಗುತ್ತೆ ಹೇಳ್ರಿ? ಸಿಡಿಇ ಪಾದ ಏನಾಗುತ್ತೆ? ಇ ಸಿ ಇಂಟು ಡಿಎನ್. ಹಂಗಾರ ಇದು ಕ್ಯಾನ್ಸಲ್, ಡಿಎನ್ ಕ್ಯಾನ್ಸಲ್, ಎ ಇಸ್ ಈಕ್ವಲ್ ಡಿವೈಡೆಡ್ ಬೈ ಸಿಇ ಅಂತ. ಹಂಗಾರ ಈಗ ನಮಗ ಏನ್ ಬಂತು? ನಮ್ಗ ಬೇಕಾದಂತ ಸಾಧನೆಗಳು ಬಂತು. ಈಗ ಅದನ್ನ ಸಮಪ್ ಮಾಡ್ಬೇಕಾಗೈತಿ. ಸಿಡಿಇ ಇವೆರಡು ತ್ರಿಭುಜಗಳನ್ನ ನಾವು ತಗೊಂಡಾಗ ಎರಡಕ್ಕೂ ಕೂಡ ಒಂದೇ ಪಾದ ಐತಿ. ಅದು ಯಾವ್ದಪ್ಪ ಅಂದ್ರ ಡಿಇ ಮತ್ತು ಬಿಸಿ. ಎರಡೂ ತ್ರಿಭುಜಗಳಿಗೆ ಏನಾಗ್ತದೆ? ಬಿಸಿ ಸಮಾಂತರ ಡಿಇ ಆಗ್ತದೆ. ಈ ಎರಡೂ ತ್ರಿಭುಜಗಳಿಗೆ ಪಾದ ಇದಾಗ್ತೈತಿ ಅಂದಾಗ, ಸೇಮ್ ಪಾದ ಆದಾಗ ಇಲ್ಲಿ ಏನಾಗ್ತೈತಿ ನೋಡ್ರಿ? ಈ ಡಿಇಗೆ ಸಮಾಂತರವಾಗಿ ಬಿಸಿ ಇದೆ. ಹೌದಲ್ಲ? ಬರೆಯೋಣ ಅದನ್ನ. ಏನಂತ? ಬಿಡಿಇ ಮತ್ತು ಸಿಡಿಇ ಗಳ ಪಾದ ಡಿಇ ಒಂದೇ ಆಗಿದೆ ಮತ್ತು ಬಿಸಿಗೆ ಈ ಡಿಇ ಅನ್ನುವಂಥ ಪಾದ ಏನಾಗಿದೆ? ಸಮಾಂತರವಾಗಿದೆ. ದೇರ್ಫೋರ್ ತ್ರಿಭುಜ ಬಿಡಿಇ
ವಿಸ್ತೀರ್ಣ ಈಸ್ ಈಕ್ವಲ್ ಟು ಬಿ ಡಿ ಇ ವಿಸ್ತೀರ್ಣ ಈಸ್ ಈಕ್ವಲ್ ಟು, ಯಾಕಂತಂದ್ರೆ ಪಾದ ಒಂದೇ ಐತಿ, ಎರಡೂ ಬಾಹುಗಳು ಸಮ ಆಗ್ಯಾವು, ಎಲ್ಲಾ ಎರಡೂ ತ್ರಿಭುಜಗಳು ಸರ್ವಸಮ ಅದಾವ ಅಂದ್ರ ಅದ್ರ ವಿಸ್ತೀರ್ಣಕ್ಕೆ ಅದ್ರ ವಿಸ್ತೀರ್ಣ ಸಮ ಆಗಿರ್ತೈತಿ ಅಂತ. ಯಾಕಂದ್ರೆ ಎರಡು ಸಮಾಂತರವಾಗಿದಾವ ಅಂದ್ರ ಎರಡು ಬಾಹುಗಳು ಮತ್ತು ಪಾದ ಸಮನಾಗಿದಾವು, ಮೂರು ಬಾಹುಗಳು ಪರಸ್ಪರ ಸಮನಾಗಿದಾವ ಅಂದಾಗ ಇದ್ರ ವಿಸ್ತೀರ್ಣ ತ್ರಿಭುಜ ಸಿ ಡಿ ಇ ಯ ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ. ಇದನ್ನ 1 ಅನ್ಕೊಳ್ಳೋಣ, ಇದನ್ನ 2 ಅನ್ಕೊಳ್ಳೋಣ, ಇದನ್ನ 3 ಅನ್ಕೊಳ್ಳೋಣ. therefore ಸಮೀಕರಣ 1, 2 ಮತ್ತು 3ರಿಂದ ಏನಾಗುತ್ತೆ ನೋಡ್ರಿ. therefore AD divided by BD is equal to AE divided by CE ಅಂತ. ಹಾಗಾದ್ರೆ ಇದು ಸಾಧಿಸಿದೆ. ನಮಗೆ ನೋಡ್ರಿ ಸಾಧನೀಯ ಇಲ್ಲಿ ಆಟೋಮೆಟಿಕ್ ಆಗಿ ನಮ್ಗೆ ಬಂತು. ಮೂರನ್ನು ನಾವು ಏನಾದ್ರು ಸಮೀಕರಣ ತಗೊಂಡ್ವಿ ಅಂದ್ರೆ ಎರಡು ವಿಸ್ತೀರ್ಣಕ್ಕೆ ಸಮ ಅದಾವ ಅಂದಾಗ ಹಂಗಾರೆ ಇವೆರಡರ ವಿಸ್ತೀರ್ಣ ಕೂಡ ಸಮ ಆಗ್ತವೋ ಅನ್ನೋದನ್ನ ಇದ್ರ ಮೂಲಕ ನಾವೇನ್ ಮಾಡ್ತೀವಿ, ಉಳಿದೆರಡು ಅದಕ್ಕೆ ಎಳೆದಂತ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ಇದೇನ್ ಮಾಡುತ್ತೆ, ಭಾಗಿಸುತ್ತದೆ. ಇದನ್ನ ನಾವು ತೇಲ್ಸ್ ಪ್ರಮೇಯ ಅಂತ ಕರಿತೀವಿ. ಓಕೆ ಸ್ನೇಹಿತರೆ, ಇದನ್ನ ಸ್ವಲ್ಪ ವಿದ್ಯಾರ್ಥಿಗಳಾದವರು ಚಿತ್ರ ನೋಡ್ಬೇಕು. ಯಾವಾಗ್ಲೂ ಇನ್ನೊಂದು ಗೊತ್ತಿಲ್ಲ ನಿಮ್ಗೆ, ನೀವು ಪರೀಕ್ಷೆ ಒಳಗ ಚಿತ್ರ ಬರಿಲಾರ್ದನ ಇದಿಷ್ಟನ್ನು ಕೂಡ ನೀವು ಪ್ರೂವ್ ಮಾಡಿದ್ರು ಇದಕ್ಕೆ 1 ಅಂಕನೂ ಕೊಡಂಗಿಲ್ಲ ಅಂತ ಏನೈತಿ ಗೈಡ್ ಐತಿ. ಹಾಗಾಗಿ ನೀವು ವಿತೌಟ್ ಫಿಗರ್ ಇದೇನು ಇದಕ್ಕೆ ದೇರ್ ಇಸ್ ನೋ ವ್ಯಾಲ್ಯೂ ಆಫ್ ದೀಸ್ ಮ್ಯಾಟರ್. ಹಾಗಾಗಿ ಇದು ಯಾವುದಕ್ಕೂ ಬೆಲೆ ಇಲ್ಲ ಚಿತ್ರ ಇರ್ಲಾರ್ದನ್ನ. ಹಾಗಾಗಿ ಚಿತ್ರ ಇಂಪಾರ್ಟೆಂಟ್. ಚಿತ್ರವನ್ನ ನೋಡಿನೇ ಇದೈತಿ. ಇನ್ನೊಂದು ನೀವು ಮಾಡ್ತೀರಿ, ಏನ್ ಮಾಡ್ತೀರಿ, ಯಾವುದೋ ಒಂದು ನಿಮ್ಮ ಶಿಕ್ಷಕರು ಬೇರೆ ಬೇರೆ ಇಲ್ಲಿ ಏನು ಲೆಟರ್ಸ್ಗಳನ್ನ ಕೊಟ್ಬಿಟ್ಟು ಪ್ರಾಕ್ಟೀಸ್ ಮಾಡಿರ್ತಾರ, ನೀವು ಅದೇ ಲೆಟರ್ನ ತಂದ್ಬಿಟ್ಟು ಏನ್ ಮಾಡ್ತೀರಿ, ಪರೀಕ್ಷೆದೊಳಗೆ ಬರ್ದ್ಬಿಡ್ತೀರಿ. ಬಟ್ ಹಿಂಗೆ ನೇರವಾಗಿ ಕೇಳಿದ್ರೆ ಬರಿಬಹುದು. ಬಟ್ ಅಲ್ಲಿ ಚಿತ್ರ ಕೊಟ್ಟು ಏನಾದರೂ ಈ ಲೆಟರ್ಗಳನ್ನ ಮೆನ್ಷನ್ ಮಾಡಿದ್ರೆ ಅದನ್ನು ಕೂಡ ಚೇಂಜ್ ಮಾಡುವಂತಹ ಒಂದು ಅಬಿಲಿಟಿ ಕೂಡ ನೀವು ಬೆಳೆಸ್ಕೋಬೇಕಾಗ್ತದೆ. ಹಾಗಾಗಿ ಆ ಚಿತ್ರವನ್ನ ನೋಡಿ ಗಮನ ಇಟ್ಟು ಏನ್ ಮಾಡಬೇಕು ಅಂತ ಹೇಳಿ ತಾರ್ಕಿಕವಾಗಿ ಸ್ವಲ್ಪ ಯಾಂತ್ರಿಕವಾಗಿ ನೀವೇನಾದ್ರೂ ಪ್ರಾಕ್ಟೀಸ್ ಮಾಡಿದ್ದ ಅಂತಂದ್ರೆ ಇಲ್ಲಿ 4 ಅಥವಾ 5 ಅಂಕಗಳು ನಿಮ್ಮ ಜೇಬಿನಲ್ಲಿ ಇದ್ದ ಹಾಗೆ. ಹಾಗಾಗಿ ಸ್ನೇಹಿತರೆ, ಇನ್ನೂ ಇದನ್ನ ಯಾಂತ್ರಿಕವಾಗಿ ಮತ್ತು ತಾರ್ಕಿಕವಾಗಿ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡ್ರಿ. ನೀವು ಈಸಿಯಾಗಿ ಅಂಕಗಳನ್ನು ತೆಗೆದುಕೊಳ್ಳುವಂತಹ ಪ್ರಶ್ನೆಗಳು ಇವಾಗಿದ್ದರಿಂದ ನೀವು ಹೆಚ್ಚೆಚ್ಚು ಮಾರ್ಕ್ಸನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, ಹಂಗಾರೆ ಮುಂದಿನ ಒಂದು ಪ್ರಶ್ನೆಯನ್ನ ಮುಂದಿನ ವಿಡಿಯೋದಲ್ಲಿ ಬಿಟ್ಟಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.